ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ, ಕಾರಣಗಳು ಬೇರೆನೆ, ಅದ್ರದ್ದು ಕಾರಣಗಳು ಬೇರೆ. ಇಲ್ಲ, ಬಟ್ ಇದು ಅವರ ಪರ್ಸನಲ್ ಜಾಸ್ತಿ ಇರುತ್ತೆ. ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ, ಇವರು ಇಲ್ಲಿ ಪರ್ಸನಲ್ ತುಂಬಾ ಇರುತ್ತೆ. ಸಮಾಜದ ಕಾಸು ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ. ಕೋಲಾರ ಭಾಗದಲ್ಲಿ, ಕೋಲಾರ ಮತ್ತೆ ಆಂಧ್ರ ಮತ್ತು ಕರ್ನಾಟಕ, ಕೋಲಾರ ಒಂದು ಸೂಕ್ತ. ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬಾ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ. ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ. ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ, ಮತ್ತೆ ತಂದೆ ಮಗಳ ಮೇಲೆ ವಿಷಯ ಬರುತ್ತೆ, ಕಾನೂನು ಮೇಲೆ. ಹಾಡುಗಳು ಒಂದು 3 ಕಮರ್ಷಿಯಲ್ ಆಗೇ ಇದೆ, ಆಮೇಲೆ ಥೀಮ್ ಇದೆ. ಒಟ್ಟಾರೆ ಒಂದು 5 ಹಾಡುಗಳು ಬರ್ತವೆ, ಒಂದು 5 ಫೈಟ್ ಸೀಕ್ವೆನ್ಸ್ ಬರುತ್ತೆ. ಬದಲಾಗಿಲ್ಲ, ಬಟ್ ನಾವು ಶೂಟಿಂಗ್ ಮಾಡುವಾಗಾದ್ರೆ ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಚಯ್ಯ ಅಂತಾನೆ. ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಸಿ ಅದು ಮೀಡಿಯಾಗ ಹೋಗಿ ಅದೇ ಇರ್ಬೋದೇನು ಅಂತ ಅವರು ಬರ್ದಿರೋದ್ ಬಿಟ್ರೆ ನಾನು ಅಧಿಕೃತವಾಗಿ ಹೇಳಿಲ್ಲ. ಸೊ ಶೂಟಿಂಗ್ ಅಲ್ಲಿ ನಾವು ರಾಚಯ್ಯ ಅಂತ ಕರಿತಾ ಇರ್ತಿದ್ವಲ್ಲ, ಸೊ ಹಂಗೋಯ್ತು. ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯಿತು, ಕಥೆಯ ಪೂರಕವಾಗಿ ಇರಬೇಕು ಅನ್ನೋದು. ಇವಾಗ ಸಾರು ಆಲ್ರೆಡಿ ಭೀಮ ನಾಮಪದ ಇಟ್ಟಿದ್ರು, ಕಾಟೇರ ನಾಮಪದ. ಸೊ ಬೇಡ, ಇವಾಗ ಸಬ್ಜೆಕ್ಟ್ಗೆ ಏನಾದ್ರು ಇಡೋಣ ಅಂತ ಇದು ಸಬ್ಜೆಕ್ಟ್ಗೆ ಆಪ್ಟ್ ಆಗಿ ಇಟ್ಟಿದ್ರು. ಖಂಡಿತವಾಗ್ಲೂ ಹೇಳ್ತೀವಿ. ಈಗ ಥ್ಯಾಂಕ್ಸ್, ಎಲ್ಲೂ ಬಂದಿದ್ದಕ್ಕೆ ಥ್ಯಾಂಕ್ಸು ರಾಜೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ ಮಾತಾಡ್ತೀಯಪ್ಪ? ಆಯ್ತು, ತಂದ್ಬಿಡಿ, ಕೇಕ್ ತಂದ್ಬಿಡಿ. ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ, ಕಾರಣಗಳು ಬೇರೆನೆ, ಅದ್ರದ್ದು ಕಾರಣಗಳು ಬೇರೆ. ಇಲ್ಲ, ಬಟ್ ಇದು ಅವರ ಪರ್ಸನಲ್ ಜಾಸ್ತಿ ಇರುತ್ತೆ. ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ, ಇವರು ಇಲ್ಲಿ ಪರ್ಸನಲ್ ತುಂಬಾ ಇರುತ್ತೆ. ಸಮಾಜದ ಕಾಸು ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ. ಕೋಲಾರ ಭಾಗದಲ್ಲಿ, ಕೋಲಾರ ಮತ್ತೆ ಆಂಧ್ರ ಮತ್ತು ಕರ್ನಾಟಕ, ಕೋಲಾರ ಒಂದು ಸೂಕ್ತ. ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬಾ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ. ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ. ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ, ಮತ್ತೆ ತಂದೆ ಮಗಳ ಮೇಲೆ ವಿಷಯ ಬರುತ್ತೆ, ಕಾನೂನು ಮೇಲೆ. ಹಾಡುಗಳು ಒಂದು 3 ಕಮರ್ಷಿಯಲ್ ಆಗೇ ಇದೆ, ಆಮೇಲೆ ಥೀಮ್ ಇದೆ. ಒಟ್ಟಾರೆ ಒಂದು 5 ಹಾಡುಗಳು ಬರ್ತವೆ, ಒಂದು 5 ಫೈಟ್ ಸೀಕ್ವೆನ್ಸ್ ಬರುತ್ತೆ. ಬದಲಾಗಿಲ್ಲ, ಬಟ್ ನಾವು ಶೂಟಿಂಗ್ ಮಾಡುವಾಗಾದ್ರೆ ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಚಯ್ಯ ಅಂತಾನೆ. ಅದು ಶೂಟಿಂಗ್ ಎಲ್ಲರೂ ಅದು ಹಬ್ಸಿ ಅದು ಮೀಡಿಯಾಗ ಹೋಗಿ ಅದೇ ಇರ್ಬೋದೇನು ಅಂತ ಅವರು ಬರ್ದಿರೋದ್ ಬಿಟ್ರೆ ನಾನು ಅಧಿಕೃತವಾಗಿ ಹೇಳಿಲ್ಲ. ಸೊ ಶೂಟಿಂಗ್ ಅಲ್ಲಿ ನಾವು ರಾಚಯ್ಯ ಅಂತ ಕರಿತಾ ಇರ್ತಿದ್ವಲ್ಲ, ಸೊ ಹಂಗೋಯ್ತು. ಬಟ್ ನಾಮಪದ ಇಡೋದೆಲ್ಲ ಸುಮ್ಮನೆ ಕಾಮನ್ ಆಯಿತು, ಕಥೆಯ ಪೂರಕವಾಗಿ ಇರಬೇಕು ಅನ್ನೋದು. ಇವಾಗ ಸಾರು ಆಲ್ರೆಡಿ ಭೀಮ ನಾಮಪದ ಇಟ್ಟಿದ್ರು, ಕಾಟೇರ ನಾಮಪದ. ಸೊ ಬೇಡ, ಇವಾಗ ಸಬ್ಜೆಕ್ಟ್ಗೆ ಏನಾದ್ರು ಇಡೋಣ ಅಂತ ಇದು ಸಬ್ಜೆಕ್ಟ್ಗೆ ಆಪ್ಟ್ ಆಗಿ ಇಟ್ಟಿದ್ರು. ಖಂಡಿತವಾಗ್ಲೂ ಹೇಳ್ತೀವಿ. ಈಗ ಥ್ಯಾಂಕ್ಸ್, ಎಲ್ಲೂ ಬಂದಿದ್ದಕ್ಕೆ ಥ್ಯಾಂಕ್ಸು ರಾಜೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ ಮಾತಾಡ್ತೀಯಪ್ಪ? ಆಯ್ತು, ತಂದ್ಬಿಡಿ, ಕೇಕ್ ತಂದ್ಬಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.